ಇದೇ ಥರ 4 ದಿನದ ತನಕ ಸ್ನಾನ ಮಾಡಂಗಿಲ್ಲ. ಮತ್ತು ಏನೋ ದೇವ್ರ ಮನೆಯಲ್ಲಿ ದೀಪ ಏನಾರು ಹಚ್ಚಿದ್ರೆ ಹೋಗಿ ಉಫ್ ಅಂತ ಉರಿದ್ಬಿಡ್ತಾ ಇದ್ದೆ. ಹಾಯ್, ವೆಲ್ಕಮ್ ಟು ಮೈ ಚಾನಲ್ ಜಯಾ ಬಿಯಾಂಡ್. ನಿನ್ನೆ ಒಂದು ಇದು ನೋಡಿದೆ, ಪಾಡ್ಕಾಸ್ಟ್ ನೋಡಿದೆ, ರಾಜೇಶ್ ರೇವಿಡ್ಸ್ ಅವ್ರದ್ದು ಪಾಡ್ಕಾಸ್ಟ್ ನೋಡಿದೆ. ಪಾಡ್ಕಾಸ್ಟಲ್ಲಿ ತಾರಾನ ಕರೆಸಿದ್ರು. ಹಾಗಾಗಿ ನನಗೆ ತುಂಬ ಖುಷಿ ಆಯಿತು. ತಾರಾ ಮೇಡಮ್ ಯಾರು ಅಂತಂದರೆ, ನಾನು ಅವ್ರನ್ನ ಹಿಂದೆ ಸ್ವಲ್ಪ ದಿನಗಳಿಂದ ಫಾಲೋ ಮಾಡ್ತಾ ಇದ್ದೆ. ಯಾಕೆ ಅವ್ರ ಮಾತುಗಳು ತುಂಬ ಇಷ್ಟ ಆಗ್ತಾ ಇತ್ತು. ಜೊತೆಗೆ ಅವರು ಒಳ್ಳೊಳ್ಳೆ ಬುಕ್ಗಳನ್ನ, ಉಪೇಂದ್ರ ಅವ್ರದ್ದು ಒಂದು ಬುಕ್ ಬಗ್ಗೆ ಅದರಲ್ಲಿ ಏನೇನಿದೆ ಅನ್ನೋದನ್ನ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಅದು ನನಗೆ ಇಷ್ಟ ಆಯಿತು. ಮತ್ತೆ ಅದನ್ನೆಲ್ಲ ನೋಡಿದ್ರೆ ನಮ್ಮ ಮನಸ್ಸಿಗೆ ಒಂಥರ ಖುಷಿ ಅನಿಸುತ್ತೆ. ನಾನು ಅವ್ರ ಚಾನಲ್ನ ಫಾಲೋ ಮಾಡ್ತಾ ಇದ್ದೆ. ಅವ್ರ ಮುಖ ನೋಡಿ, ಆ ಚಾನಲಲ್ಲಿ ಅವ್ರನ್ನ ನೋಡಿ ನನಗೆ ಖುಷಿಯಾಗಿ ಆ ಪಾಡ್ಕಾಸ್ಟ್ನ ಫುಲ್ ನೋಡಿದೆ. 2 ಅವರ್ಸ್ ಪಾಡ್ಕಾಸ್ಟ್ನ ಫುಲ್ ನೋಡಿದೆ. ಅದರಲ್ಲಿ ಮೇಯ್ನಾಗಿ ಟಾಪಿಕ್ ಇದ್ದದ್ದು ಅಕ್ರಮ ಸಂಬಂಧಗಳನ್ನ ಯಾಕೆ ಇಟ್ಕೋತಾರೆ ಜನಗಳು ಅಂತ ಅನ್ನೋ ವಿಷಯಕ್ಕೆ ಮಾತಾಡ್ತಾ ಇದ್ರು. ಅದ್ರ ಮಧ್ಯದಲ್ಲಿ ಅವ್ರ ಫುಲ್ ಲೈಫ್ ಜರ್ನಿಗಳ ಬಗ್ಗೆನೂ ಸ್ವಲ್ಪ ಹೇಳ್ತಾ ಇದ್ರು, ಮತ್ತು ಅವ್ರ ಕೆಲಸಗಳ ಬಗ್ಗೆ ಹೇಳ್ತಾ ಇದ್ರು. ಅದ್ರ ಜೊತೆಗೆ ಅವ್ರಿಗೆ ಕೆಲವೊಂದೊಂದು ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡಿದ್ರು. ಅಂದರೆ ನೆಗೆಟಿವ್ ಎನರ್ಜಿನ ನಾನು ಫೀಲ್ ಮಾಡಿದ್ದೀನಿ ಅನ್ನೋ ವಿಷಯದಲ್ಲಿ ಕೆಲವೊಂದೊಂದು ವಿಷಯಗಳನ್ನ ಮಾತಾಡ್ತಾ ಇದ್ರು. ಅದು ನನ್ನ ಮೈಂಡ್ ಮೇಲೆ ಯಾವ ಥರ ಎಫೆಕ್ಟ್ ಆಯಿತು ಅಂದರೆ, ನೈಟ್ ಒಂದ್ಸಲ ಎದ್ರುಕೊಂಡೆ, ಕನಸು ಬೀಳ್ತು, 4 ಗಂಟೆಗೆ ಎಚ್ಚರ ಆಯಿತು. ಅದರಲ್ಲಿ ಅವ್ರಿಗಾದ ಎಕ್ಸ್ಪೀರಿಯೆನ್ಸ್ಗಳನ್ನ ಶೇರ್ ಮಾಡಿದ್ರು. ಅವ್ರು ಯಾವುದೋ ಒಂದು ಮನೆ ತೊಗೊಂಡ್ರು, ಅಂದರೆ ಬಾಡಿಗೆಗೆ ಹೋದ್ರು. ಆ ಬಾಡಿಗೆ ಮನೆಯಲ್ಲಿ ಯಾವುದೋ ಒಂದು 2 ಹುಡುಗಿರು ಸೂಸೈಡ್ ಮಾಡ್ಕೊಂಡಿದ್ರು. ನನ್ನ ಫ್ಯಾಮಿಲಿನಲ್ಲಿ 4 ಜನ ಇದ್ದವರೆಲ್ಲರೂ ಹೊರಟೋದ್ರು. ಆದರೆ ಅವರೆಲ್ಲ ಏನು ಹೇಳಿಲ್ಲ, ಯಾರೋ ಒಬ್ಬ ಮಾತ್ರ ಹೇಳ್ದ, ಹಿಂಗೆ ಯಾವುದೋ ಒಂದು ಹುಡುಗಿ ಬಂದು ನೈಟ್ ಡ್ಯಾನ್ಸ್ ಮಾಡ್ತಾಳೆ, ನನಗೆ ಇರೋಕ್ಕಾಗ್ತಾ ಇಲ್ಲ. ಆದರೂ ನಾವು ನಂಬಲಿಲ್ಲ. ಮತ್ತು ನಮ್ಮ ತಾಯಿಗೆ ಆ ಥರ ಎಕ್ಸ್ಪೀರಿಯೆನ್ಸ್ ಆಗಿತ್ತು, ಅದನ್ನು ನಾನು ನಂಬಲಿಲ್ಲ, ನಮ್ಮ ಅಪ್ಪನೂ ನಂಬಿರಲಿಲ್ಲ. ಆಮೇಲೆ ನಮಗೆ ಎಕ್ಸ್ಪೀರಿಯೆನ್ಸ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ನನಗೆ ಇದೇ ಥರ 4 ದಿನದ ತನಕ ಸ್ನಾನ ಮಾಡೋಂಗಿಲ್ಲ, ಮತ್ತು ಏನೋ ದೇವ್ರ ಮನೆಯಲ್ಲಿ ದೀಪ ಏನಾರು ಹಚ್ಚಿದ್ರೆ ಹೋಗಿ ಉಫ್ ಅಂತ ಉರಿದ್ಬಿಡ್ತಾ ಇದ್ದೆ. ಈ ಥರ ಅವ್ರಿಗೆ ಆದಂತಹ ಎಕ್ಸ್ಪೀರಿಯೆನ್ಸ್ಗಳನ್ನ ನಮ್ಮ ಹತ್ರ ಶೇರ್ ಮಾಡ್ತಾಯಿದ್ರು. ಅದರಲ್ಲಿ ಇನ್ನೂ ಏನೇನು ಮಾತಾಡಿದ್ರು ಅಂತಂದರೆ, ನಾವು ಯಾವ ಥರ ನೆಗೆಟಿವ್ ಎನರ್ಜಿಗಳನ್ನ ಇನ್ವೈಟ್ ಮಾಡ್ತೀವಿ. ಕೆಲವೊಂದೊಂದು ಮೂವಿಗಳನ್ನ ನೋಡಿ ನೋಡಿ ಜನಗಳು ಏನು ಮಾಡ್ತಾರೆ, ಅದನ್ನೇ ಥಿಂಕ್ ಮಾಡಿ 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 ನೆಗೆಟಿವ್ ಎನರ್ಜಿನ ಅವರೇ ಇನ್ವೈಟ್ ಮಾಡ್ಕೊತಾರೆ. ನಮ್ಮಲ್ಲಿ ಲೋ ಫ್ರೀಕ್ವೆನ್ಸಿ ಎಲ್ಲ ಇದ್ದರೆ ನಾವು ಅದನ್ನು ಇನ್ವೈಟ್ ಮಾಡ್ಕೊತೀವಿ. ಅದನ್ನು ಇನ್ವೈಟ್ ನಾವೇ ಮಾಡ್ಕೊಂಡಿದ್ದೀವಿ ಅಂತಂದರೆ ನಾವೇ ಹೋಗಿಸ್ಬೋದು. ಮತ್ತು ಆ ಪಾಡ್ಕಾಸ್ಟಲ್ಲಿ ಬಂದು ಅವರವರು ಇದೇ ಥರ ಎಕ್ಸ್ಪೀರಿಯೆನ್ಸ್ಗಳನ್ನ ಶೇರ್ ಮಾಡ್ತಾ ಇದ್ದಾರೆ. ಅಂದರೆ ಸುಮಾರು ಜನ ಈ ಥರ ಅವ್ರಿಗಾದ ಎಕ್ಸ್ಪೀರಿಯೆನ್ಸು, ಸ್ವಂತ ಎಕ್ಸ್ಪೀರಿಯೆನ್ಸ್ ಅಂತ ಹೇಳಿ ಶೇರ್ ಮಾಡೋದ್ರಿಂದ ನನ್ನ ಮನಸ್ಸಿಗೆ ಸ್ವಲ್ಪ ಎಫೆಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ನಾನು ಮಧ್ಯದಲ್ಲಿ ಇದನ್ನೆಲ್ಲ ನೋಡ್ತಾನೂ ಇಲ್ಲ, ಯಾವ ದೆವ್ವದ ಮೂವಿನೂ ನೋಡ್ತಾರೆ, ಯಾವುದೋ ಲಾಂಗ್ ಟೈಮು ಬಿಟ್ಟು ನೋಡ್ತಾ ಇದ್ದೆ. ಆದರೆ ಈಗೀಗ ಸ್ವಲ್ಪ ಆ ಪಾಡ್ಕಾಸ್ಟಲ್ಲಿ ಬಂದವರೆಲ್ಲ ಅದನ್ನೇ ಶೇರ್ ಮಾಡ್ತಾ ಇರೋದ್ರಿಂದ ನನ್ನ ಮೈಂಡ್ ಮೇಲೆ ಸ್ವಲ್ಪ ಎಫೆಕ್ಟ್ ಆಗ್ತಾ ಹೋಗ್ತಾ ಇದೆ ಅಂತ ಅನ್ನಿಸ್ತು ನನಗೆ. ನಾನು ಕೆಲವು ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ತೀನಿ. ಅಂದರೆ ನನ್ನ ಫ್ರೆಂಡ್ಗಳು ಹೇಳಿದ್ದು, ಮತ್ತು ನಾನು ಎಲ್ಲೋ ಕೇಳಿ ಮತ್ತು ನನ್ನ ಜೊತೆ ನಡೆದಂತಹ ಎಕ್ಸ್ಪೀರಿಯೆನ್ಸ್ಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನನ್ನ ಫ್ರೆಂಡ್ ಒಬ್ಬಳು, ನಾನು ಇನ್ಶೂರೆನ್ಸ್ ಕೆಲಸಕ್ಕೆ ಅಂತ ಹೋಗ್ತಾ ಇದ್ನಲ್ಲ, ಆ ಜಾಗದಲ್ಲಿ ನನ್ನ ಸೀನಿಯರು, ನನಗೆ ಟ್ರೈನ್ ಮಾಡಿದಂಥ ಸೀನಿಯರ್ ಬಂದು ಅವಳ ಕಥೆನ ಹೇಳಿದ್ರು. ಅವಳ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡಿದ್ರು. ಅಂದರೆ ನಾನು ಕೆಲಸ ಮುಗಿಸಿ ನೈಟ್ ನಮ್ಮ ಮನೆಗೆ ಹೋಗ್ತಾ ಇದ್ದೆ. ಕೆಲವೊಂದೊಂದು ಹಳ್ಳಿಗಳು ಅಂತ ಅಂದರೆ ಬಸ್ ಸ್ಟಾಪಿಂದ ಮಧ್ಯದಲ್ಲಿ ತುಂಬ ಗ್ಯಾಪ್ ಇರುತ್ತೆ. ಅಂದರೆ ಊರು ಒಳಗಡೆ ಹೋಗಬೇಕು, ಮಧ್ಯದಲ್ಲಿ ಸುಮಾರು ದೂರ ಒಂದು ಅರ್ಧ ಕಿಲೋಮೀಟ್ರ್ ತನಕ ನಡ್ಕೊಂಡು ಹೋಗಬೇಕು. ಕೆಲವೊಂದೊಂದು ಹಳ್ಳಿಗಳಿಗೆ 1 ಕಿಲೋಮೀಟ್ರ್ ಗಟ್ಟಲೆ ನಡ್ಕೊಂಡು ಹೋಗಬೇಕು. ಅದ್ರ ಮಧ್ಯದಲ್ಲಿ ಹೊಲ ಗದ್ದೆಗಳು ಆ ಥರ ಎಲ್ಲ ಓಪನ್ ಪ್ಲೇಸ್ಗಳೆಲ್ಲ ಇರುತ್ತೆ. ಆ ನಂತರ ಊರು ಸಿಗುತ್ತೆ. ಆ ಊರಿಗೆ ಹೋಗಬೇಕು ಅಂದರೆ ಸುಮಾರು ದೂರ ನಡ್ಕೊಂಡು ಹೋಗಬೇಕು. ಈ ಥರ ನಮ್ಮೂರು ಇದ್ದಿದ್ದು. ಆ ಜಾಗದಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಯಾವಾಗಲೂ ಗೊತ್ತಿಲ್ಲ, ನನಗೇನೋ ಅಟ್ಯಾಕ್ ಆಗಿದೆ. ಆ ಅಟ್ಯಾಕ್ ಆಗಿ ನಾನು ಯಾವ ಥರ ಬಿಹೇವ್ ಮಾಡ್ತಾ ಇದ್ದೀನಿ ಅಂತಂದರೆ, ನನಗೆ ಒಂದ್ಸಲ ನನಗೆ ಈ ಥರ ಆಗಿದೆ ಅನ್ನೋದೇ ಗೊತ್ತಿಲ್ಲ. ನಾನು ಇದ್ದಕ್ಕಿದ್ದಂಗೆ ಸಣ್ಣ ಆಗ್ತಾಯಿದ್ದೆ. ನಾನು ಫುಲ್ಲು ದಪ್ಪಕ್ಕಿದ್ದೆ. ನನ್ನ ಕೂದಲೆಲ್ಲ ತುಂಬ ದಪ್ಪಕ್ಕಿತ್ತು, ತುಂಬ ಸ್ಟ್ರಾಂಗ್ ಆಗಿದ್ದೆ ನಾನು. ಆದರೆ ತಂತಾನಾಗಿ ವೆಯ್ಟ್ ಎಲ್ಲ ಕಡಿಮೆ ಆಗ್ತಾಯಿತ್ತು, ಕೂದಲೆಲ್ಲ ಉದುರಿತು. ನನಗೆ ಅದನ್ನು ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ. ನನ್ನ ಕೂದಲು ಅಷ್ಟು ಚೆನ್ನಾಗಿತ್ತು, ಎಲ್ಲ ಉದುರೋಯ್ತು, ಈ ಥರ ಎಲ್ಲ ಆಗ್ತಾಯಿತ್ತು. ಆದರೆ ನಾನು ಇದನ್ನೆಲ್ಲ ಗಮನಿಸಲಿಲ್ಲ. ಆದರೆ ನನಗೆ ಒಂದು ದಿನ ಯಾವ ಥರ ಎಕ್ಸ್ಪೀರಿಯೆನ್ಸ್ ಆಯಿತು ಅಂತಂದರೆ, ನಾನು ದೇವ್ರ ಮನೆಯಲ್ಲಿ ಪೂಜೆ ಮಾಡಬೇಕು ಅಂತ ಹೋಗಿ ನಿಂತ್ಕೊಂಡಾಗ ಯಾರೋ ನೂಕಿ ತಳ್ಳದಂಥ ಅನುಭವ ಆಗೋಯಿತು. ಬಂದು ಕೆಳಗಡೆ ಬಿದ್ದೆ. ಅಂದರೆ ಹಾಲ್ಗೆ, ಅಂದರೆ ಅಡುಗೆ ದೇವ್ರ ಮನೆಯಿಂದ ನೂಕಿ ತಳ್ಳಿದ್ದು ನನ್ನನ್ನು ಬಂದು ಆಚೆ ಬಂದು ಬಿದ್ದೆ. ನನಗೆ ಬೇಡ 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 ಅನ್ನೋ ಥರ ಹೇಳ್ತಾ ಇದ್ದೆ. ಅಂದರೆ ನಮ್ಮ ಮನೆಯಲ್ಲಿ ಆಗ ನಮ್ಮ ಅಮ್ಮ ಮತ್ತು ಅಪ್ಪ ಎಲ್ಲ ಬಂದು ನಿಂತ್ಕೊಂಡ್ರು. ಏನಾಯಿತು ಅಂತಂದರೆ, ಬೇಡ ಹೋಗು ಹೋಗು ಅಂತ ಹೇಳ್ತಾ ಇದ್ದೆ. ಆ ಥರ ಏನೋ ಡಿಫ್ರೆಂಟಾಗಿ ಏನೋ ವರ್ತನೆ ಮಾಡ್ತಾಯಿದ್ದೆ. ಆ ಥರ ನನಗೆ ಫೀಲ್ ಆಯಿತು. ಆವಾಗ ಮನೆಯವ್ರಿಗೆಲ್ಲ ಅನ್ನಿಸ್ತು, ಇವಳಿಗೆ ಏನೋ ಆಗಿದೆ, ಏನೋ ಗಾಳಿ ಸೋಂಕು ಅಂತಾರೆ ಕೆಲವರು. ಆ ಥರ ದೆವ್ವ ಗಿವ್ವ ಅಂತೆಲ್ಲ ಹೇಳಲ್ಲ, ಗಾಳಿ ಸೋಂಕು ಅಂತಾರೆ. ಕೆಲವು ಹಳ್ಳಿಗಳಲ್ಲಿ ಆ ವರ್ಡ್ನ ಯೂಸ್ ಮಾಡ್ತಾರೆ. ಅವಳನ್ನ ನಾವು ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಸ್ವಲ್ಪ ಟ್ರೀಟ್ ಮಾಡಬೇಕು ಅಂತ ಹೇಳಿ ನಮ್ಮ ಮನೆಯಲ್ಲಿ ದೇವಸ್ಥಾನಕ್ಕೆಲ್ಲ ಕರ್ಕೊಂಡೋಗಿ ಸುಮಾರು ದೇವಸ್ಥಾನಗಳನ್ನೆಲ್ಲ ಸುತ್ತಿಸಿ ನನಗೆ ಇದನ್ನು ಇಲ್ದಂಗೆ ಮಾಡಿದರು. ನನ್ನ ಮೇಲೆ ಬಂದಿದ್ದು ನಮ್ಮ ತಾತನೇ ಬಂದಿದ್ದರು, ನನ್ನ ಮೈ ಮೇಲೆ ತಾತನೇ ಬಂದಿದ್ದರು. ಅದನ್ನು ಹೇಳಿದರು. ನೀನು ಯಾರು ಅಂತ ಕೇಳಿದಾಗ ನಾನು ಅವ್ರ ಹೆಸರನ್ನ ಹೇಳಿದ್ರು ಅಂತ ಹೇಳಿದ್ರು. ಹಾಗಾಗಿ ನಾನು ನಂಬ್ತೀನಪ್ಪ, ನೀನು ನಂಬ್ತೀಯೋ ಇಲ್ವೋ, ಆದರೆ ನಾನು ನಂಬ್ತೀನಿ ಅಂತ ಅವಳ ಎಕ್ಸ್ಪೀರಿಯೆನ್ಸ್ನ ಹೇಳಿದ್ಲು.
ನಾನು ಕೊರೋನಾ ಟೈಮಲ್ಲಿ ಕೆಲವು ಸ್ಪೀಚ್ಗಳನ್ನ ಕೇಳ್ತಾ ಇದ್ದೆ. ಯಾಕೆಂದರೆ ಮೈಂಡು ಸ್ವಲ್ಪ ಒಂಥರ ಡಿಸ್ಟರ್ಬ್ ಆಗಿಬಿಟ್ಟಿತ್ತು, ನಿದ್ದೆ ಬರ್ತಾ ಇರಲಿಲ್ಲ. ಆ ಕಾರಣಕ್ಕೆ ಸ್ಪೀಚ್ನ ಕೇಳಿ ಸ್ವಲ್ಪ ಮೈಂಡನ್ನ ಕಂಟ್ರೋಲಿಗೆ ತೊಗೋಬೇಕು ಅಂತ ಹೇಳಿ ಬರೀ ಸ್ಪೀಚ್ಗಳನ್ನ ಕೇಳ್ತಾ ಇದ್ದೆ. ಯಾವುದೇ ಎಂಟರ್ಟೈನ್ಮೆಂಟ್ ಚಾನಲ್ನ ನೋಡ್ತಾ ಇರಲಿಲ್ಲ. ಹಾಗಾಗಿ ನನಗೆ ಆ ಸದ್ಗುರು ಅವ್ರದ್ದು ಸ್ಪೀಚ್ನ ನೋಡುವಾಗ ಅವ್ರಿಗಾದ ಎಕ್ಸ್ಪೀರಿಯೆನ್ಸ್ನ ಹೇಳ್ತಾ ಇದ್ರು. ಅಂದರೆ ಅವರು ದೆವ್ವಗಳನ್ನ ನಂಬ್ತೀನಿ, ನನಗೆ ಎಷ್ಟೊಂದು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ, ಮತ್ತು ನಾನು ಎಲ್ಲೋ ಕೆಳಗಡೆನೇ ನಿಂತ್ಕೊಂಡು ಮಾವಿನಕಾಯಿ ತಾನಾಗೆ ಉದುರು ಅಂತಂದರೆ ಉದುರಿತು, ಬೀಳಿತು, ಆ ಥರ ಎಕ್ಸ್ಪೀರಿಯೆನ್ಸ್ ಆಯಿತು. ಯಾರು ಈ ಥರ ಎಲ್ಲ ಟ್ರೈ ಮಾಡಿಬಿಡಿ. ಮತ್ತು ಏನು ಅಂತಂದರೆ ಯಾರ್ದಾರು ಮನೆಯಲ್ಲಿ ಸಾವಾಗಿದೆ ಅಂದರೆ ಆ ಮನೆ ಮೇಲೆ ಹತ್ತೋದು ಅಥವಾ ಗಾಡಿ ಮೇಲೆ ಕೂಡ ಹತ್ತಬಾರ್ದು. ಅಂದರೆ ಸತ್ತವ್ರ ಮನೆಯಿಂದ ಗಾಡಿ ಮೇಲೆ ಕೂಡ ಹತ್ತಬಾರ್ದು, ಮನೆ ಮೇಲೆ ಹತ್ತಬಾರ್ದು, ಮರದ ಮೇಲೆ ಹತ್ತಬಾರ್ದು. ಆ ಸರೌಂಡಿಂಗ್ ಇರೋ ಅಂತಹ ಜಾಗದಲ್ಲಿ ಯಾರು ಮೇಲೆ ಹತ್ತಬಾರ್ದು ಅಂತ. ಅಂದರೆ ಈವನ್ ಗಾಡಿ ಕೂಡ ಹತ್ತಬೇಡಿ, ಮೇಲೆ ಹತ್ತಬೇಡಿ, ಅವ್ರ ಮನೆಯವರು ಎಸ್ಪೆಷಲಿ ಮನೆಯವರು ಯಾವುದೇ ಮೇಲೆ ಹತ್ತಬೇಡಿ ಅಂತ ಅನ್ನೋ ವಿಡಿಯೋನ ನೋಡಿದ್ದೆ. ಮತ್ತು ಇದು ನನಗೂ ಎಕ್ಸ್ಪೀರಿಯೆನ್ಸ್ ಆಯಿತು. ಯಾವ ಥರ ಅಂತಂದರೆ, ಆದರೆ ಈ ವಿಷಯನ ನಾನು ನಮ್ಮ ಮನೆಯವ್ರ ಹತ್ರನೂ ಶೇರ್ ಮಾಡಿರಲಿಲ್ಲ. ನಮ್ಮ ಮನೆಯಲ್ಲಿ ನಮ್ಮ ಮಾವರ ಅಮ್ಮ ತೀರೋಗಿದ್ರು. ಅವ್ರನ್ನ ನಾವು ತೀರೋಗೋ ಟೈಮಲ್ಲಿ ಅಂತಂದರೆ ಉಸಿರು ಹೋಗ್ತಾ ಇದೆ ಅನ್ನೋ ಟೈಮಲ್ಲಿ ಮನೆ ಒಳಗೆ ಇಟ್ಕೊಳ್ಬಾರ್ದು ಅಂತ ಮನೆ ಬಾಕ್ಲಲ್ಲಿ ತಂದು ಅವ್ರ ಜೀವ ಹೋಗೋ ಟೈಮಲ್ಲಿ ಮನೆ ಬಾಕ್ಲ ಹತ್ರ ತಂದು ಇಟ್ಕೊಂಡಿದ್ವಿ. ಆ ನಂತರ ಮನೆ ಬಾಕ್ಲಿಂದ ಮುಂದೆನೇ ಅವ್ರು ತೀರೋದ್ಮೇಲೆ ಸ್ವಲ್ಪ ಸ್ನಾನ ಗಿಲ್ಲ ಎಲ್ಲ ಮಾಡಿಸಿದ್ರು ಮನೆ ಮುಂದೆನೇ. ಆಮೇಲೆ ಕೆಳಗಡೆ ತೊಗೊಂಡೋದ್ವಿ. ಅವ್ರಿಗೆ ಹೆಣನ ಎಲ್ಲ ಆದಮೇಲೆ ಕೆಳಗಡೆ ತೊಗೊಂಡೋದ್ವಿ. ನಮ್ಮ ಇರೋದು ಸೆಕೆಂಡ್ ಫ್ಲೋರಲ್ಲಿ ಅವ್ರನ್ನೆಲ್ಲ ಫುಲ್ಲು ಕ್ಲೀನ್ ಮಾಡಿ, ಅಂದರೆ ಜನಗಳು ಬಂದರೆ ಸ್ವಲ್ಪ ಅಸಹ್ಯ ಆಗುತ್ತೆ, ಸ್ವಲ್ಪ ಸ್ಮೆಲ್ ಬರ್ತಾ ಇದೆ, ಬಾಡಿ ಎಲ್ಲ ಸ್ಮೆಲ್ ಬರ್ತಾ ಇದೆ ಅಂತ ಅವ್ರನ್ನೆಲ್ಲ ಫುಲ್ ವಾಶ್ ಮಾಡಿ ಆ ಜಾಗದಿಂದ ಕೆಳಗಡೆ ತೊಗೊಂಡೋದ್ವಿ. ನಮ್ಮ ಮನೆ ಮುಂದೆನೇ ಹೆಣ ಇಟ್ಕೊಂಡಂಗಾಯಿತು. ಮತ್ತು ಆ ಜಾಗದಲ್ಲಿ ನಮ್ಮ ಮನೆ ಮುಂದೆನೇ ಹೆಣನೂ ತೊಳೆದಂಗಾಯ್ತು. ಫಸ್ಟು ನಾವೇ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಕೆಳಗಡೆ ತೊಗೊಂಡೋದ್ವಿ. ಆ ಜಾಗದಲ್ಲಿ ನಾವು ಏಣಿ ಇಟ್ಟಿದ್ದೀವಿ. ಅಂದರೆ ನಮ್ಮ ಅಜ್ಜಿನ ಮಲಸ್ಕೊಂಡಿದ್ದ ಸ್ವಲ್ಪ ದೂರದಲ್ಲೇ ಏಣಿ ಇಟ್ಟಿದ್ವಿ. ಆ ಜಾಗದಲ್ಲೇ ಅವ್ರನ್ನ ಎಲ್ಲ ಸ್ವಲ್ಪ ವಾಶ್ ಎಲ್ಲ ಮಾಡಿದ್ದು. ಆ ಜಾಗದಲ್ಲಿ ಏಣಿ ಇಟ್ಟಿರೋದ್ರಿಂದ ನಮ್ಮ ಮನೆಯವರು ಒಂದು 2-3 ತಿಂಗಳ ನಂತರ, ನಮ್ಮ ಆ ಅಜ್ಜಿ ಸತ್ತ 2-3 ತಿಂಗಳ ತನಕ ಏಣಿ ಹತ್ತೋ ಅಂತ ಏನೋ ಒಂದು ಕಾರಣ ಬಂತು. ಏನೋ ಒಂದು ಕಾರಣ ಕಬ್ಬಿಣದ ಏಣಿ. ಆ ಕಬ್ಬಿಣದ ಏಣಿನ ಹತ್ತಬೇಕಾಯಿತು. ಆ ಟೈಮಲ್ಲಿ ಹತ್ತಿ ಇನ್ನೇನು ತಲುಪಬೇಕು ಅಂತಂದರೆ ಫುಲ್ ಕೆಳಗಡೆ ಎಲ್ಲ ಫುಲ್ಲು ಮೇಲೆ ಹತ್ತಿಬಿಟ್ಟಿದ್ದಾರೆ. ಇನ್ನೊಂದು 2 ಸ್ಟೆಪ್ ಹತ್ತಬೇಕು ಅಷ್ಟೇ. ಅಷ್ಟರೊಳಗಡೆ ಕಬ್ಬಿಣದ ಏಣಿ ಫುಲ್ಲು ಜಾರ್ಬಿಡ್ತು. ಆ ಕಬ್ಬಿಣದ ಏಣಿ ಫುಲ್ಲು ಜಾರಿದಾಗ ಆ ಗೋಡೆನ ಇಟ್ಕೊಂಡ್ಬಿಟ್ರು. ಅವ್ರೇನಾದ್ರು ಗೋಡೆ ಇಟ್ಕೊಂಡಿಲ್ಲ ಅಂದರೆ ಅವತ್ತು ಸರಿಯಾಗಿ ಬೀಳ್ತಾಯಿದ್ರು. ಕೆಳಗಡೆ ಬೇರೆ ಸಿಲಿಂಡ್ರ್ ಎಲ್ಲ ಇಟ್ಟಿದ್ವಿ, ಮತ್ತು ತೆಂಗಿನಕಾಯಿ ಎಲ್ಲ ಇಟ್ಕೊಂಡಿದ್ವಿ. ಮರದಿಂದ ಡೈರೆಕ್ಟ್ ಎಲ್ಲ ಕಲೆಕ್ಟ್ ಮಾಡಿ ಹಂಗಂಗೆ ಡಂಪ್ ಮಾಡಿದ್ವಿ. ಆ ಸಿಲಿಂಡ್ರ್ ಇತ್ತು, ಮತ್ತು ಅಲ್ಲಿಂದ ಜಾರ್ ಬದ್ದಿದ್ರು ಅಂತೂ ಖಂಡಿತ ಏನೋ ಒಂದು ಅನಾಹುತ ಆಗಬೇಕು, ಆ ಥರ ಆಯಿತು. ಆ ಫೀಲ್ ಆಯಿತು. ಮತ್ತವ್ರ ಆತ್ಮ ನಮ್ಮ ಮನೆಯ ಸುತ್ತಾನೇ ಸುತ್ತಾ ಇರುತ್ತೆ. ಕೆಲವು ದಿನಗಳ ತನಕನೂ ಸುತ್ತಾನೇ ಇರುತ್ತೆ. ನಾವಿಲ್ಲಿ ಅಳ್ತಾ ಕೂತಿದ್ರೆ ಅವರು ನಮ್ಮನ್ನು ಬಿಟ್ಟು ಹೋಗಿರಲ್ಲ, ಅವ್ರ ಆತ್ಮ ಇಲ್ಲೇ ಇರುತ್ತೆ. ಹಾಗಾಗಿ ಅಂಥ ಟೈಮಲ್ಲಿ ನಾವೇನಾದರೂ ಅವ್ರ ಮನೆಯವರು, ಅವ್ರ ಪ್ರೀತಿ ಪಾತ್ರರು ಯಾರು ಇರ್ತಾರೋ ಅವರು ಹತ್ತಿದ್ರೆ, ಏನಾದರೂ ಮೇಲೆ ಎಲ್ಲ ಹತ್ತಿದ್ರೆ ಏನನ್ಸುತ್ತೆ ಅಂತಂದರೆ ಅವ್ರಿಗೆ ನಮ್ಮನ್ನು ನಾವಿಲ್ಲಿ ಇರೋಕ್ಕೆ ಇಷ್ಟ ಇಲ್ಲ, ನಾನು ನಿಮ್ಮ ಜೊತೆ ಬಂದುಬಿಡ್ತೀನಿ ಅಂತ ಹೇಳೋದಕ್ಕೇನೋ ಅವರು ಮೇಲೆ ಬರ್ತಾ ಇದ್ದಾರೆ ಅನ್ನೋ ಫೀಲಲ್ಲಿ ಏನು ಮಾಡ್ತಾರೆ, ಅವ್ರು ಮೇಲೆ ಕರ್ಕೊಂಡ್ಬಿಡ್ತಾರೆ ಅಂತ ಆ ವಿಡಿಯೋದಲ್ಲಿ ನೋಡಿದೆ. ಆ ವಿಡಿಯೋ ನೋಡಿ ಅಂದ್ಕೊಂಡೆ. ಆ ಥರ ಅದ್ರ ಜೊತೆ ಈ ಇನ್ಸಿಡೆಂಟ್ಸ್ನ ಆಗಿದ್ದು ನೋಡಿ ನನಗೆ ಈ ಥರ ಇರ್ಬೋದೇನೋ, ಈ ಥರ ಎಲ್ಲ ಮಾಡಬಾರ್ದು, ಮೇಲೆ ಹತ್ತಬಾರ್ದು, ಯಾವುದೋ ಮನೇಲಿ ಸಾವಾಗಿದೆ ಅಂದರೆ ಮೇಲೆ ಹತ್ತಬಾರ್ದು ಅನ್ನೋದು ಒಂಥರ ಮನಸ್ಸಿಗೆ ಹಂಗೆ ಮಾಡಿದ್ದಕ್ಕೆ ಈ ಥರ ಎಲ್ಲ ಏನೋ ಆಯ್ತೇನೋ ಅಂತ ನನಗೂ ಆ ಥರ ಫೀಲ್ ಆಯಿತು. ನಮ್ಮ ಅಮ್ಮನೂ ಸ್ವಲ್ಪ ಫೀಲ್ ಮಾಡ್ಕೊಂಡ್ರು, ಬೇಜಾರು ಮಾಡ್ಕೊಂಡ್ರು. ಆ ಅಜ್ಜಿಗೆ ನಿಮ್ಮ ಮನೆಯವರು ಅಂದರೆ ಭಾಳ ಪ್ರೀತಿ, ನಮ್ಮ ಮನೆಯಲ್ಲಿ ಇದ್ದವ್ರು ಎಲ್ಲರಿಗಿಂತ ಸ್ವಲ್ಪ ಪ್ರೀತಿ ಜಾಸ್ತಿ ಇತ್ತು. ಅವ್ರನ್ನ ನೋಡ್ಕೊಂಡಿದ್ರು, ಮಗುವಿಂತನೂ ಚೆನ್ನಾಗಿ ನೋಡ್ಕೊಂಡಿದ್ರು. ಅವ್ರಿಗೂ ಒಬ್ರಿಗೊಬ್ರು ಅಂದರೆ ಭಾಳ ಪ್ರೀತಿ ಇತ್ತು. ಏನು ಈ ಥರ ಇನ್ಸಿಡೆಂಟ್ಸ್ ಆಯ್ತಲ್ಲ, ಇನ್ಮೇಲೆ ಫುಲ್ ಹುಷಾರಾಗಿರೋಕೆ ಹೇಳು ಅಂತ. ಆದರೆ ನಾನು ಆ ಟೈಮಲ್ಲಿ ಗಮನ ಕೊಡಲಿಲ್ಲ, ಅಂದರೆ ಇದೆಲ್ಲ ಈ ಥರ ಅಂತ. ಆದರೆ ಆ ವಿಡಿಯೋ ನೋಡಿದ್ಮೇಲೆ ಸ್ವಲ್ಪ ದಿನಕ್ಕೆ ನಾನು ಜೊತೆಗೆ ನಾನು ಮುಂಚೆ ಹೇಳಿದ್ನಲ್ಲ ಅವ್ರದ್ದು ಪಾಡ್ಕಾಸ್ಟ್ ನೋಡಿದೆ ಅಂತ, ಅದು ನೋಡಿ ಮೈಂಡ್ ಮೇಲೆ ಹೆಂಗೆ ಅಫೆಕ್ಟ್ ಆಗಿತ್ತು ಅಂತಂದರೆ, ನಾವು ಒಂದು ಮೂವಿಗಳನ್ನ ನೋಡಿ ನಾವೇ ಇನ್ವೈಟ್ ಮಾಡ್ಕೊತೀವಿ. ನಮ್ಮಲ್ಲೇ ಲೋ ಫ್ರೀಕ್ವೆನ್ಸಿ ಇದ್ದರೆ ಅವೆಲ್ಲ ಅಟ್ರಾಕ್ಟ್ ಆಗ್ತವೆ ಅಂತ ಫುಲ್ ಇನ್ವಾಲ್ವ್ಮೆಂಟಲ್ಲಿ ನೋಡಿದ್ದೆ. ಅದು ಮನಸ್ಸಿಗೆ ಎಷ್ಟು ಎಫೆಕ್ಟ್ ಆಯಿತು ಅಂತ, ನೈಟ್ ಏನು ಥರ ಕನಸು ಬೀಳ್ತು ಅಂತ ಅಂದರೆ, ನಾನು ಏನೋ ತೋರಿಸ್ತಾ ಇದ್ದೀನಿ, ಬೀರು ಒಳಗೆ ತೆಗೆದು ನಂದು ಜ್ಯುವೆಲರಿನೋ ಅಥವಾ ಏನೋ ಒಂದು ತೆಗೆದು ತೋರಿಸ್ತಾ ಇದ್ದೀನಿ ನಮ್ಮ ಮನೆಯವ್ರಿಗೂ, ಅಥವಾ ಯಾರಿಗೋ ತೋರಿಸ್ತಾ ಇದ್ದೀನಿ ಕನಸಲ್ಲಿ. ಅದು ಕ್ಲಾರಿಟಿ ಇಲ್ಲ ನನಗೆ, ಯಾಕೋ ತೋರಿಸ್ತಾ ಇದ್ದೀನಿ. ಆಗ ಒಂದು ಸೀರೆನ ತೆಗೆದು ಇದ್ರ ರೇಟ್ ಏನೋ ಇಷ್ಟು ಅಷ್ಟು ಅಂತ ಹೇಳ್ತಾ ಇದ್ದೀನಿ. ಆಗ ಆ ಬೀರು ಒಳಗೆ ಒಂದು ಗೊಂಬೆ ಇದೆ. ಆ ಗೊಂಬೆನೋ ಅದೇನೋ ಒಂಥರ ವಿಚಿತ್ರವಾಗಿದೆ. ಅದ್ರ ಕಣ್ಣುಗಳು ಮಾತ್ರ ಗೊಂಬೆ ಥರ ಇಲ್ಲ, ನಿಜವಾದ ಮನುಷ್ಯರುಗಳಿಗೆ ಈಗ ನಮ್ಗೆ ಯಾವ ಥರ ಇದೆ ಅದೇ ಥರ ಇದೆ. ಅದು
ಅದನ್ನ ನೋಡಿ ಮೆಲ್ಲಗೆ ಸ್ಮೈಲ್ ಮಾಡೋಕ್ಕೆ ಸ್ಟಾರ್ಟ್ ಆಯಿತು. ಆ ಮನುಷ್ಯರು ಇದು ಗೊಂಬೆನಾ ಅಥವಾ ಮನುಷ್ಯರು ಅಂತ ಕನ್ಫ್ಯೂಸ್ ಆಗೋ ಥರ ಭಯ ಹುಟ್ಟಿಸ್ತು. ಆಮೇಲೆ ನನ್ನನ್ನು ನೋಡಿ ನಗ್ತಾ ಇದೆ ಅಂತ ಫೀಲ್ ಆದ ತಕ್ಷಣ ನಾನು ಜೋರಾಗಿ ಸ್ವಲ್ಪ ಅಳಕ್ಕೆ ಸ್ಟಾರ್ಟ್ ಮಾಡಿದೆ. ಅಂತ ಅಳಕ್ಕೆ ಸ್ಟಾರ್ಟ್ ಮಾಡಿದೆ. ಈ ಥರ ಭಯಂಕರ ಕನ್ಸ್ಕೊಂಡ್ರೆ ನಾನು ಆ ಥರ ಅಳಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಆಮೇಲೆ ನಮ್ಮ ಮನೆಯವರು ಎದ್ಬಿಟ್ಟು ನನ್ನನ್ನು ಎಚ್ಚರ ಮಾಡಿದ್ರು. ಆಮೇಲೆ ಸ್ವಲ್ಪ ಸಮಾಧಾನ ಆಯಿತು. ಅಂದರೆ ನನಗೆ ಆ ಥರ ಇದ್ದಾಗ ಯಾರು ಬಂದು ಎಚ್ಚರ ಮಾಡಬೇಕು. ಇದೇ ಥರ ಫೀಲ್ ಎಷ್ಟೊಂದು ಸಲ ಆಗಿದೆ ನನಗೆ. ಏನಾರು ಭಯ ಬಂತು, ಏನೋ ಇದಾಯಿತು ಅಂದರೆ ಯಾರು ಎದ್ದೇಳಿಸ್ಬೇಕು. ನನಗೆ ಈ ಭಯ ಅನ್ನೋದು ಯಾವಾಗ ಸ್ಟಾರ್ಟ್ ಆಯಿತು, ಯಾವ ದಿನದಿಂದ ಸ್ಟಾರ್ಟ್ ಆಯಿತು ಅನ್ನೋದು ಗೊತ್ತಿದೆ. ಆವತ್ತೊಂದು ಇನ್ಸಿಡೆನ್ಸ್ ನಡೀತು. ಆ ದಿನದಲ್ಲಿ ಒಂದು ಇನ್ಸಿಡೆನ್ಸ್ ನಡೀತು. ಆ ದಿನದಿಂದ ನಾನು ಭಯ ಪಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಯಾವ ದಿನ ಅಂತಂದರೆ ಅದು January 1, 94 ಅಜ್ಜಿ ಇದ್ದರು. ಮತ್ತು ತೀರೋದಾಗ ನಾವು ಹೋದ್ವಿ, ಆ ಹಳ್ಳಿಗೆ ಹೋದ್ವಿ. ಆ ಹಳ್ಳಿನಲ್ಲಿ ಹೆಣ ಹೂಳಕ್ಕೆ ಸ್ವಲ್ಪ ದೂರದವರೆಗೆ ಕರ್ಕೊಂಡ್ಬರ್ಬೇಕು. ಊರ್ ಒಳಗಿಂದ ಸ್ವಲ್ಪ ಆಚೆ ಅಂದರೆ ಹೊಲ ಗದ್ದೆಗಳೆಲ್ಲ ಇರುತ್ತಲ್ಲ, ಆ ಜಾಗದಲ್ಲಿ ನಮ್ಮ ಹೊಲಗಳು ಯಾವ್ದಿರುತ್ತೋ ಆ ಜಾಗದಲ್ಲಿ ಹೂಳ್ತಾರೆ. ಅದೇ ಥರ ನಮ್ಮ ಅಜ್ಜಿನ ನಮ್ಮ ಯಾವುದೋ ಹೊಲದಲ್ಲಿ ಹೂಳಕ್ಕೆ ತೊಗೊಂಡೋಗಿದ್ರು. ಆಗ ನಾನು ಚಿಕ್ಕ ಹುಡುಗಿ. ಆ ಹೊಲದಲ್ಲಿ ಆ ಅಜ್ಜಿನ ಹೂಳಕ್ಕೆ ಅಂತ ಕರ್ಕೊಂಡೋಗಿದ್ದಾರೆ. ಆ ಜಾಗಕ್ಕೆ ನಾನು ಹೋಗಿದ್ದೀನಿ. ಆ ಜಾಗದಲ್ಲಿ ನಮ್ಮಮ್ಮ ಎಲ್ಲ ಫುಲ್ ಕತೆ ಹೇಳ್ತಾಯಿದ್ರು. ಈ ಜಾಗಗಳೆಲ್ಲ ಒಳ್ಳೇದಲ್ಲ, ಅಲ್ಲೋಗ್ಬೇಡ ಇಲ್ಲೋಗ್ಬೇಡ ಅಂತೆಲ್ಲ ಹೇಳ್ತಾಯಿದ್ರು. ಮತ್ತು ಅದಕ್ಕೂ ಮುಂಚಿನಿಂದನೂ ಹೇಳ್ತಾಯಿದ್ರು. ಆ ಜಾಗದಲ್ಲಿ ನಮ್ಮ ಓರ್ಗೀತಿ ಬಟ್ಟೆ ಒಗೆಯೋಕ್ಕೆ ಅಲ್ಲಿ ಕೆರೆ ಅಲ್ಲ, ಹೊಳೆ ಇತ್ತು. ಆ ಜಾಗದಲ್ಲಿ ಬಟ್ಟೆ ಒಗೆಯೋಕ್ಕೆ ಹೋಗ್ತಾ ಇದ್ದು. ಮಧ್ಯಾಹ್ನ ಟೈಮಲ್ಲಿ ನಮ್ಮ ಓರ್ಗೀತಿ ಬಟ್ಟೆ ಒಗೆಯೋಕ್ಕೆ ಹೋದ್ದು. ಆ ಜಾಗದಲ್ಲಿ ಅವಳಿಗೆ ಗಾಳಿ ಸೋಂಕಾಯಿತು. ಹಂಗಾಗಿ ಅವಳ ಮಗು ಸತ್ತೋಯ್ತು. ಅವಳು ಆ ಬಾಣಂತನ ಅಂದರೆ ಮಗು ಡೆಲಿವರಿ ಟೈಮಲ್ಲಿ ಅವಳು ಸತ್ತೋದ್ಲು. ಮತ್ತು ಈ ಥರ ಏನೇನೋ ಕತೆಗಳು ಹೇಳಿ ಆ ಜಾಗದ ಬಗ್ಗೆ ಎದುರಿಸ್ತಾನೆ ಇದ್ದರು. ಆ ಜಾಗ ಸರಿ ಇಲ್ಲ ಅಂತ ಹೇಳ್ತಾಯಿದ್ರು. ಆ ಟೈಮಲ್ಲಿ ನನಗೇನಾಯಿತು ಅಂತಂದರೆ, ಆ ಅಜ್ಜಿನ ಹೂಳಕ್ಕೆ ಹೋದಾಗ ಹೊಳೆ ಪಕ್ಕದಲ್ಲಿ ಒಂದು ಸ್ವಲ್ಪ ಜಾಗದಿಂದ ಎತ್ತರಕ್ಕೆ ಆ ಅಜ್ಜಿನ ಹೂತು ಹಾಕಿದ್ರು. ಮತ್ತು ಸ್ವಲ್ಪ ಎತ್ತರ ಇದೆ ಆ ಪ್ಲೇಸ್. ಹೂತು ಹಾಕಿದ ಜಾಗ ಎತ್ತರ ಇದೆ. ಆಮೇಲೆ ಡೌನಲ್ಲಿ ನಡ್ಕೊಂಡು ಹೋಗಿ ಸ್ವಲ್ಪ ಜಾಗ ಇದೆ. ಆದರೆ ಇಳ್ಕೊಂಡು ಎಲ್ಲಿಂದನೋ ಬರಬೇಕು. ತುಂಬ ಎತ್ತರ ಇಲ್ಲ, ಸ್ವಲ್ಪ ಇಳಿದು ಬಂದರೆ ನಮಗೆ ಅಲ್ಲಿ ನಡ್ಕೊಂಡು ಹೋಗಿ ದಾರಿ ಸಿಗುತ್ತೆ, ಹೊಳೆ ಸಿಗುತ್ತೆ. ಆ ಹೊಳೆ ಪಕ್ಕ ದಾರಿ ಸಿಗುತ್ತೆ. ಆ ದಾರಿ ಪಕ್ಕ ಹೊಳೆ ಇದೆ. ಅಲ್ಲಿ ನೀರು ಮುಳುಗಬೇಕು ಅಥವಾ ನೀರು ತಕ್ಕಳಿಸ್ಕೋಬೇಕು, ಕಾಲು ತೊಳಿಬೇಕು ಅಂತ ಏನೋ ಒಂದು ಕಾರಣಕ್ಕೆ, ಅಂದರೆ ಹೆಣ ಹೂತು ನಂತರ ನೀರು ಹಾಕಬೇಕು, ಕಾಲಿಗೆ ನೀರು ಹಾಕ್ಕೋಬೇಕು ಅಂತ ಏನೇನೋ ಕತೆ ಹೇಳ್ತಾರೆ. ಮನೆಯವ್ರುಗಳೇ ಆದ್ರಿಂದ ನಾವು ಕಾಲು ತೊಳಿಲೇಬೇಕು ಅಂತ ಹೇಳಿದ್ರು. ನಾನು ಹೋಗೋ ನೆಸೆಸಿಟಿ ಏನಿರಲಿಲ್ಲ. ಅದೇ ಯಾರೋ ಕರೆದ್ರು ಅನ್ನೋ ಕಾರಣಕ್ಕೆ ಚಿಕ್ಕ ಹುಡುಗಿ ಆದವಳು ನಾನು ಹೋದೆ. ಒಂದು 11 ಇಯರ್ಸೋ ಅಥವಾ 10 ಇಯರ್ಸೋ ಏನೋ ತುಂಬ ಚಿಕ್ಕ ಹುಡುಗಿ ನಾನು. ಆ ಜಾಗಕ್ಕೆ ಇಳಿದು ಹೋಗೋವಂಥ ಸಂದರ್ಭ ಬಂತು. ಆ ಜೇಡಿ ಮಣ್ಣು ಅಂತಾರಲ್ಲ, ಆ ಜೇಡಿ ಮಣ್ಣು ಒಂಥರ ಪಿಚ ಅಂತ ತುಳಿದ್ರೆ ಒಂದೊಂದ್ಸಲ ಜಾರ್ಕೊಂಡು ಹೋಗ್ಬೇಕು ಆ ಥರ ಇದೆ. ಅಂದರೆ ಒಳಗೆ ಬಿದ್ದುಬಿಡ್ತೀವೇನೋ ನಾವು. ಅದು ಒಂಥರ ಟಿ ನರಸೀಪುರ ಹೊಳೆ ನೋಡಿರ್ತೀರ ನೀವು. ಸಾಮಾನ್ಯವಾಗಿ ನೋಡಿದರೆ ಗೊತ್ತಾಗುತ್ತೆ. ಅದೊಂಥರ ದೊಡ್ಡ ಹೊಳೆನೇ. ಯಾವ ಟೈಮಲ್ಲೂ ನೀರಿಲ್ಲ ಅನ್ನೋ ಥರ ಇಲ್ಲ, ದೊಡ್ಡ ಹೊಳೆ ಅದು. ತುಂಬ ಆಳನೂ ಇದೆ ಅಂತ ಹೊಳೆ. ಅದೊಂದು ಚೂರು ತುಳಿದು ಏನೋ ಒಂಚೂರು ಬೈ ಮಿಸ್ಟೇಕ್ ಆಯಿತು ಅಂದರೆ ನಾವು ಒಳಗೆ ಹೋಗಿ ಬಿದ್ದುಬಿಡ್ಬೇಕು, ಆ ಥರ ಇದೆ. ಆ ಪ್ಲೇಸಲ್ಲಿ ಇಳಿದು ನಾನು ನಡ್ಕೊಂಡು ಹೋಗೋದು ಖಂಡಿತ ಅದು. ಆ ಟೈಮಲ್ಲಿ ಏನೋ ಎದುರುಕೊಂಡಿದ್ದೀನಿ ನಾನು. ಆ ಟೈಮಲ್ಲಿ ಏನೋ ಎದುರುಕೊಂಡಿದ್ದೀನಿ. ಆವತ್ತು ನೆಕ್ಸ್ಟ್ ಡೇಯಿಂದಲೇ ನನಗೆ ಈ ಥರ ಭಯ ಸ್ಟಾರ್ಟ್ ಆಗಿದೆ. ಈ ಥರ ಆವತ್ತಿನ ದಿನದಿಂದಲೇ ನನಗೆ ಈ ಭಯ ಸ್ಟಾರ್ಟ್ ಆಯಿತು. ಅದ್ರ ನೆಕ್ಸ್ಟ್ ದಿನದಿಂದಲೇ ನಾನು ಹಿಂದೆ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ಅನಿಸುತ್ತೆ ಈ ವಿಷಯಗಳನ್ನ. ಆ ಅಜ್ಜಿ ತಿರೋದ್ಮೇಲೆ ಆ ಅಜ್ಜಿ ಫೋಟೋನ ನನ್ನ ಹಾಲಲ್ಲೇ ಹಾಕ್ಕೊಂಡಿದ್ರು. ಹಾಲಲ್ಲಿ ನನಗೆ ಯಾವ ಥರ ಆಯ್ತಿತ್ತು ಅಂದರೆ, ಮಲ್ಕೊಂಡ್ರೆ ಸಾಕು ಆ ದೇವ್ರ ಫೋಟೋ ಅಲ್ಲ, ಸಾರಿ, ಆ ಅಜ್ಜಿ ಫೋಟೋಯಿಂದ ಆ ಅಜ್ಜಿ ಯಾವ್ಯಾವ ಸೀರೆ ಉಟ್ಕೊಳ್ತಾ ಇದ್ರು ಅನ್ನೋದೆಲ್ಲ ನನಗೆ ಫೀಲ್ ಇತ್ತು. ಅಂದರೆ ನೋಡಿದ್ದೆ ನಾನು. ಆ ಅಜ್ಜಿ ಸೀರೆ ಏನೋ ಮತ್ತೆ ದೇವ್ರ ಅಂತಾನೆ ಬರ್ತದೆ. ಆ ಅಜ್ಜಿ ಫೋಟೋಯಿಂದ ಆ ಒಂದು ಸೀರೆ ಉಟ್ಕೊಂಡಿದ್ದಂಥ ಸೀರೆ ಬಂದು ನನ್ನ ಮೇಲೆ ಒದ್ಕೊಂತು ಅನ್ನೋ ಥರ ಎಲ್ಲ ಭ್ರಮೆ ಸ್ಟಾರ್ಟ್ ಆಯಿತು. ಆ ಟೈಮಲ್ಲಿ ಕಿಟಕಿ ನೋಡಿದ್ರೆ ಭಯ, ಬಟ್ಟೆ ನೋಡಿದ್ರೆ ಭಯ, ನೈಟಲ್ಲಿ ಏನು ನೋಡಿದ್ರು ಭಯ ಅಂತ ಸ್ಟಾರ್ಟ್ ಆಗಿದ್ದು ಆವತ್ತಿನ ದಿನದಿಂದನೇ ನನಗೆ ಆ ಥರ ಭಯ ಎಲ್ಲ ಸ್ಟಾರ್ಟ್ ಆಯಿತು. ಭಯ ಅಂತ ಒಂದು 2-3 ವರ್ಷದ ತನಕ ನನಗೆ ಅದೇ ಥರ ಭಯ ಇತ್ತು. ನಾನು ನಮ್ಮ ಮನೇಲಿ ಅಮ್ಮನಿಗೂ ಹೇಳಿ, ನನ್ನ ಸೈಕ್ಯಾಟ್ರಿಸ್ಟ್ ಹತ್ರ ತೋರಿಸಿ ನಾನು ಭಯ ಬೀಳ್ತಾ ಇದ್ದೀನಿ, ತುಂಬ ಭಯ ಬೀಳ್ತಾ ಇದ್ದೀನಿ. ನಾನು ಮೆಂಟಲಿ ಫುಲ್ಲು ಎಲ್ಲಿ ಹುಚ್ಚಿಡಿದು ಬಿಡ್ತು ಅನ್ನೋಷ್ಟು ನನಗೆ ಕಾಡ್ತಾ ಇದೆ ಈ ವಿಷಯಗಳು. ನನಗೆ ಟ್ರೀಟ್ಮೆಂಟ್ ಕೊಡಿಸಿ ಅಂತ. ಆದರೂ ಅವ್ರು ಅಷ್ಟು ಲೆಕ್ಕಕ್ಕೆ ತಗೊಳ್ಳಿಲ್ಲ, ಸೀರಿಯಸ್ ಆಗಿ ತೊಗೊತಾ ಇರಲಿಲ್ಲ ಅಂಥ ಸಮಯ. ಅಂದರೆ ನಮ್ಮ ಅಮ್ಮನ ಕಾಲದಲ್ಲಿ ಈ ಸೈಕ್ಯಾಟ್ರಿಸ್ಟ್ ಎಲ್ಲ ಯಾರು ನೋಡ್ತಾಯಿದ್ರು ಹಾಸ್ಪಿಟ್ಲು. ನಮ್ಮ ಅಣ್ಣನಿಗೆ ಇಲ್ಲಿಗೆ ಏನೋ ಸೈಕಲ್ದು ಏನು ಹೇಳ್ತಾರೆ, ಹ್ಯಾಂಡಲ್ದು ಏನೋ ಇದು ಸೈಕಲ್ ಹ್ಯಾಂಡ್ಲದು ಏನೋ ಇಲ್ಲಿ ಚುಚ್ಕೊಂಡಿತ್ತಂತೆ. ಚುಚ್ಕೊಂಡು ಊಟ ಮಾಡಿದ್ರೆ ಈ ಜಾಗದಿಂದ ಬರ್ತಿತ್ತು ಅಂತ ಹೇಳ್ತಾರೆ. ಅದಕ್ಕೂ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿರಲಿಲ್ಲ ಅಂತ. ಆಗಿನ ಕಾಲದಲ್ಲಿ ಹಾಸ್ಪಿಟ್ಲ್ ಮುಖಾನೇ ನೋಡ್ತಾ ಇರಲಿಲ್ಲ. ಏನೇ ಆದರೂ ಮನೆಯಲ್ಲೇ, ಎಷ್ಟು ನೋವು ಬಂದರೂ ಮನೆಯಲ್ಲೇ. ಅವಾಗೆಲ್ಲ ಗೀಟ್ರು ಎಲ್ಲ ಹೋಗ್ತಾನೆ ಇರಲಿಲ್ಲ. ತುಂಬ ಅಪರೂಪ, ತುಂಬ ರೇರು. ಆ ಥರ ಅಂದರೆ ಏನೋ ಸಣ್ಣ ಪುಟ್ಟದು ಹೊಟ್ಟೆ ನೋವು ಅಂದ್ರೂ ಹಾಸ್ಪಿಟ್ಲಿಗೆ ಹೋಗ್ತಿಲ್ಲ. ಈಗಂದ್ರೆ ನಾವು ಎಷ್ಟು ಭಯ ಪಡ್ತೀವಿ. ಒಂದು ಹೊಟ್ಟೆ ನೋವು ಅಂತ ಬಂದ್ರೂ ಯಾವ ಲೆವೆಲಿಗೆ ತಗೋತೀವಿ ಅಂದರೆ, ಎಲ್ಲೋ ಕ್ಯಾನ್ಸರ್ ಗೆಡ್ಡೆ ಬಂದ್ಬಿಟ್ಟೈತೆ ಅನ್ನೋ ಭಯದಲ್ಲಿ ನಾವು ಡಾಕ್ಟರ್ ಹತ್ರ ಓಡೈತೀವಿ.
ಆ ಥರ ಭಯ ಇತ್ತು. ಆದರೆ ಆಗಿನ ಕಾಲದಲ್ಲಿ ಈ ಥರ ಎಲ್ಲ ಆ ಭಯನೇ ಇರಲಿಲ್ಲ. ಇಂಥ ವಿಷಯಗಳಿಗೆ ಅವ್ರು ಎಲ್ಲಿ ಕರ್ಕೊಂಡು ಹೋಗ್ತಾರೆ, ಅಂಥ ದೊಡ್ಡ ದೊಡ್ಡ ವಿಷಯಕ್ಕೆ ಹಾಸ್ಪಿಟ್ಲಿಗೆ ಹೋಗ್ತಾ ಇರಲಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.